ಕೂತ್ಕೊಂಡು ಎಲ್ಲ ಒಟ್ಟಾಗಿ ನಾವು ಹೋಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಇದನ್ನು ತೆಗಿಬೇಕು ಅನ್ನೋದು, ಕಾಂಗ್ರೆಸ್ ತೆಗಿಬೇಕು ಅನ್ನೋದು ನಮ್ಮ ಒಂದು ಭಾವನೆ ಇದೆ. ಅದರಿಂದ ಈಗ ರಾಜಕೀಯ ಮುಗಿದೇ ಹೋಯ್ತು ಅಂದ್ರಪ್ಪ. ಕುಮಾರಸ್ವಾಮಿಯವ್ರು ಮಂಡ್ಯದಲ್ಲಿ ಹೋಯ್ತು, ಇದರಲ್ಲಿ ಹೋಯ್ತು ಎಲ್ಲ ಅಂದರು. ಕುಮಾರಸ್ವಾಮಿಯವ್ರು 2,80,000 ಗೆಲ್ಲಿಲ್ವೇನ್ರಿ? ಡಾಕ್ಟ್ರು ಮಂಜುನಾಥ್ ಗೆಲ್ಲಿಲ್ವೇನ್ರಿ? ಡಾಕ್ಟ್ರ್ ಪೋಸ್ಟಿಂದ ಇಳಿದು 3 ತಿಂಗಳಿಗೆ 2,80 ಗೆದ್ದಿರಲ್ಲ. ಕುಮಾರಸ್ವಾಮಿಯವ್ರು ಕೇಂದ್ರದಲ್ಲಿ ಮಂತ್ರಿ ಆಯ್ತಾರೆ ಅಂತ ಯಾರು ತಿಳ್ಕೊಂಡಿದ್ರ? ಅದೆಲ್ಲ ದೇವರು. ಟೈಮ್ ಬರುತ್ತೆ ನಡೀರಿ, ಹೇಳ್ತೀನಿ, ನನಗೆ ಗೊತ್ತಿದೆ. ನನಗೆ ಗೊತ್ತಿಲ್ಲ ಸರ್. ನಾನು ನೋಡಿ ಸರ್, ನಾನು ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲ. ನನಗಂತೂ ರಾಜ್ಯದಲ್ಲಿ ಯಾವುದೇ ಒಂದು ನಿವೇಶನ ನನ್ನ ಹೆಂಡತಿ ಹೆಸರಿಗೆ ಅಲ್ಲಿ ಸರ್ಕಾರಿ ನಿವೇಶನ ಟಿಲ್ ಟುಡೇ ನನಗೆ ನನ್ನ ಮಕ್ಕಳಿಗೆ ಯಾವುದೂ ಇವತ್ತಿನವರೆಗೆ ಒಂದೇ ಒಂದು ನಿವೇಶನ ಸರ್ಕಾರಿ ನಿವೇಶನ ಅಲ್ಲಿ ನಾನು ತಗೊಂಡಿಲ್ಲ. ಅಷ್ಟು ಹೇಳ್ಬೋದು ಹೊರತು ಈಗ ಅದಿದ್ದರೆ ಅದನ್ನು ಅವ್ರು ಬೇಕಾದ್ರೆ ನಂದು ಯಾವ್ದಾದ್ರು ಇದ್ದರೆ ಅವ್ರಿಗೆ ಫ್ರೀಯಾಗಿ ಬರ್ಕೊಡ್ತೀವಿ. ಬೇಕಾದ್ರೆ ಚಾಪೆ ನಾನೇ ಕೊಡ್ತೀನಿ, ತಗೊಳಕ್ಕೆ. ನನಗೆ ಗೊತ್ತಿಲ್ಲಪ್ಪ. ಈಗ ದೇವೇಗೌಡರು ಹೆಸರಲ್ಲಿ ದೇವೇಗೌಡರು ಕುಟುಂಬ ಅಂದರೆ ನಾನು ನನ್ನ ತಂಗಿ ಇಬ್ಬರು ತಂಗಿರು. ಅವ್ರ ಹೆಸರಲ್ಲಿ ಯಾವ್ದಾದ್ರು ಇದ್ದರೆ ಅವ್ರ ಕೈಲೂ ಬರೆಸ್ಕೊಡ್ತೀನಿ ಫ್ರೀಯಾಗಿ. ಏನು ನೋಡಪ್ಪ, ಯಾರು ಇಟ್ಕೋಬೇಡಿ ಅಂದರೆ ಯಾರಯ್ಯ? ಅವ್ರದ್ದೇ ರಾಜ್ಯ ಸರ್ಕಾರ ಐತೆ, ಮಾಡಬೇಡಿ ಅಂತ ನಾನು ಹಿಡ್ಕೊಂಡಿದ್ದೀನಿ. ನನಗೂ ಬಾಲಕೃಷ್ಣ ಹುಡುಗು ನನಗೂ ಏನೇ ಸಂಬಂಧ? ಬಾಲಕೃಷ್ಣ ಹುಡುಗ ಅವ್ನ ವ್ಯವಹಾರ ಅವ್ರು ಮಾಡ್ಕೊತಾನೆ. ಅವ್ನು ವ್ಯವಹಾರ ಮಾಡ್ಕೊಳ್ಳಿ, ಬಾಲಕೃಷ್ಣ ಹುಡುಗ ವ್ಯವಹಾರ ಮಾಡೋಕ್ಕೆ ಯಾರನ್ನ ಇವ್ರು ಕೇಳ್ಬಿಟ್ಟು ಮಾಡ್ತಾರೆ? ಅವರು ಅವ್ರ ಮಕ್ಕಳು ಸ್ವಂತ ಮಾಡ್ತಾರೆ, ನಾನು ನನ್ನ ಮಕ್ಕಳು ಸ್ವಂತ ಮಾಡ್ತೀವಿ. ನಾವು ಕುಟುಂಬನೇ ಬೇರೆ ಆಗಿ ಎಷ್ಟು ಅವ್ರು ವ್ಯವಹಾರ ಮಾಡಿ ಬದುಕೇತೀವಿ. ನಾನೇ ಬಾಲಕೃಷ್ಣ ಹುಡುಗನ ಇದು ಮಾಡೋಕ್ಕಾಗ್ತದ? ಬಾಲಕೃಷ್ಣ ಹುಡುಗ ಮೇಲೆ ಎಲ್ಲ ಥರ ಏನೇನು ಎಂಕ್ವೈರಿ ಮಾಡಿ ರಿಟೈರ್ಡ್ ಆದಮೇಲೆ 8 ವರ್ಷದ ಮೇಲೆ ಎಂಕ್ವೈರಿ ಮಾಡಿದ್ರು ಬಾಲಕೃಷ್ಣ ಹುಡುಗ ಮೇಲೆ. 8 ವರ್ಷ ರಿಟೈರ್ಡ್ ಆದಮೇಲೆ ಎಲ್ಲ ಥರ ಲೋಕಾಯುಕ್ತ ಮನೆ ರೈಡ್ ಮಾಡಿ ಬಾಲಕೃಷ್ಣ ಹುಡುಗದೆಲ್ಲ ಯಾರು ಮಾಡಿಸ್ತಾರಪ್ಪ? 8 ವರ್ಷ ಆದಮೇಲೆ 8 ವರ್ಷ ಆದ ಬಾಲಕೃಷ್ಣ ಹುಡುಗ ಮನೆ ರೈಡೇ ಮಾಡಿದ್ರಲ್ಲ. ಒಬ್ಬ ಅಧಿಕಾರಿ 3 ವರ್ಷ ಆದಮೇಲೆ ಅವನ ಮನೆ 3 ವರ್ಷದ ಮೇಲೆ ಮಾಡೋಕ್ಕೆ ಬರಲ್ಲ ರೈಡು. 8 ವರ್ಷ ಆದಮೇಲೆ ಅವ್ನ ಮನೆ ರೈಡ್ ಮಾಡಿದರು ಬಾಲಕೃಷ್ಣ ಹುಡುಗ ಮನೆಯ. 8 ವರ್ಷ ಆದಮೇಲೆ ಈ ರಾಷ್ಟ್ರದಲ್ಲಿ ದೇವೇಗೌಡರು ಕುಟುಂಬದ ಮೇಲೆ ಹೈಕೋರ್ಟು, ಲೋಕಾಯುಕ್ತ, COD, ಸುಪ್ರೀಂ ಕೋರ್ಟ್ ಎಲ್ಲ ತನಿಖೆಯಾಗಿ ಇನ್ಯಾವ್ದಾರು ಇದ್ದರೆ ನೋಡ್ಕೊಳ್ಳೋಕೆ ಹೇಳಿ ನಡೆದಿದೆ. ಈ ರಾಜ್ಯದಲ್ಲಿ ಯಾರು ರಾಜಕಾರಣಿಗಳದ್ದು ಇಲ್ಲಿ ಇಷ್ಟು ನಡೆದಿದ್ರೆ ತನಿಖೆ ಅದು ದೇವೇಗೌಡರು ಕುಟುಂಬದ್ದು. ನಾನು ಬಾಕಿ ವಿಷಯ ಏನು ಇನ್ನೊಬ್ರದ್ದು ನಾನು ಯಾಕೆ ರಿಯಾಕ್ಟ್ ಮಾಡೋಕ್ಕೆ ಹೋಲೆ? ನನಗೇನ್ರಿ ಅದು ಹುಚ್ಚು? ಹಾಂ, ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಇರ್ತೀನಿ. ಮತ್ತು ಈ ಜಿಲ್ಲೆಯಲ್ಲಿ 7 ಗೆಲ್ಲೋದು ಗುರಿ. ರಾಜ್ಯದಲ್ಲಿ JDS ಪಕ್ಷ ಅಧಿಕಾರಿಗೆ ತರದೇ ಮುಂದಿನ ಗುರಿ. ಕುಮಾರಸ್ವಾಮಿ, ನಾನು ತಡೀರಿ, ಕುಮಾರಸ್ವಾಮಿ, ನಾನು, ಸ್ವರೂಪು, ಲಿಂಗೇಶು, ನಮ್ಮ ಮಂಜಣ್ಣ, ಬಾಲಣ್ಣ ಎಲ್ಲ ಸೇರಿ ಈ ಜಿಲ್ಲೆಯ ಚಾಲೆಂಜ್ ತಗೊಂಡೇ ಮಾಡ್ತೀವಿ. ನನ್ನ ನೇತೃತ್ವ ಅಲ್ಲ, ರಾಜ್ಯದಲ್ಲಿ ಕುಮಾರಣ್ಣರು ಕುಮಾರಣ್ಣರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು ನಾವೆಲ್ಲ ಒಟ್ಟಿ ಸೇರಿ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ತರೋದೇ ನಮ್ಮ ಮುಂದಿನ ಗುರಿ. ಅದನ್ನು ಮಾಡೋಣ. ಕುಮಾರಣ್ಣನ ಕರೆಸಿ, ಕುಮಾರಣ್ಣ, ವಿಜೇಂದ್ರ ಅವರು, ಯಡಿಯೂರಪ್ಪನವರು, ದೇವೇಗೌಡರು ಅಲ್ಲ, ಕುಮಾರಣ್ಣ, ಯಡಿಯೂರಪ್ಪನವರು, ದೇವೇಗೌಡರು ಎಲ್ಲ ಕರೆಸಿ ಮಾಡೋ ನಡೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.